ನೀವೇನಾದರೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದರೆ ಈಗಲೇ ಈ ವಿಷಯಗಳನ್ನು ತಿಳಿದುಕೊಳ್ಳಿ. 1963 ಲಿಮಿಟೇಷನ್ ಆಕ್ಟ್ ಪ್ರಕಾರ ಯಾವುದೇ ಕುಟುಂಬ ಅಥವಾ ವ್ಯಕ್ತಿಯು ಒಂದೇ ಮನೆಯಲ್ಲಿ 12 ವರ್ಷದಿಂದ ವಾಸವಿದ್ದರೆ ವ್ಯಕ್ತಿ ಅಥವಾ ಕುಟುಂಬ ಆ ಮನೆಯ ಸಂಪೂರ್ಣ ಹಕ್ಕನ್ನು ಹೊಂದಿರುತ್ತಾನೆ ಕಾನೂನುಬದ್ಧವಾಗಿ. ಹಾಗೂ ಇದನ್ನು ಪ್ರತಿಕೂಲ ಸ್ವಾಧೀನ ಎಂದು ಕನ್ನಡದಲ್ಲಿ ಕರೆಯುತ್ತಾರೆ. ಹಾಗೂ ಈ ಹಕ್ಕಿನ ಪ್ರಕಾರ ಮನೆಯ ಮಾಲೀಕರು ತಮ್ಮ ಹಕ್ಕನ್ನು ಸಾಬೀತುಪಡಿಸಲು ಆಗದೇ ಇದ್ದರೆ ಹಾಗೂ ಬಾಡಿಗೆದಾರರು ಕಳೆದ 12 ವರ್ಷಗಳಿಂದ ವಾಸವಿದ್ದರೆ ಆ ಮನೆಯ ಹಕ್ಕನ್ನು ಅವರಿಗೆ ಪಡೆದುಕೊಳ್ಳಬಹುದು. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನೆಂದರೆ ಲಿಮಿಟೇಷನ್ ಆಕ್ಟ್ 1963 ಆಕ್ಟ್ ಪ್ರಕಾರ ಖಾಸಗಿ ಮತ್ತು ಸರ್ಕಾರಿ ಆಸ್ತಿಗಳಿಗೆ ವಿಭಿನ್ನವಾಗಿರುತ್ತದೆ. ಅದೇನಾದರೂ ಖಾಸಗಿ ಆಸ್ತಿಯಾಗಿದ್ದರೆ 12 ವರ್ಷದ ನಂತರ ಪ್ರತಿಕೂಲ ಸ್ವಾಧೀನ ಹಕ್ಕನ್ನು ಪಡೆಯಬಹುದು. ಅದೇನಾದರೂ ಸರ್ಕಾರಿ ಆಸ್ತಿಯಾದರೆ ಹಾಗೂ ಅದನ್ನು ನೀವು 30 ವರ್ಷದ ನಂತರ ಪ್ರತಿಕೂಲ ಸ್ವಾಧೀನ ಹಕ್ಕನ್ನು ಪಡೆಯಬಹುದಾಗಿದೆ. ಹಾಗಾದರೆ ಮೂಲ ಆಸ್ತಿಯ ಮಾಲೀಕರು ತಮ್ಮ ಆಸ್ತಿಯನ್ನು ರಕ್ಷಣೆ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. ಅದಕ್ಕೂ ಮೊದಲು ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲಿಮಿಟೇಷನ್ ಆಕ್ಟ್ 1963 ಪ್ರಕಾರ ಮೂಲ ಮಾಲೀಕರು ತಮ್ಮ ಆಸ್ತಿ ರಕ್ಷಣೆ ಮಾಡಬೇಕೆಂದರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು. ಆಸ್ತಿಯ ಮಾಲೀಕರು ಲೀಸ್ ಅವಧಿಯನ್ನು ನಿಯಂತ್ರಣ ಮಾಡುವ ಮೂಲಕ ಆಸ್ತಿಯನ್ನು ರಕ್ಷಣೆ ಮಾಡಬಹುದು. 10 ರಿಂದ 12 ವರ್ಷಕ್ಕೆ ಲೀಸ್ ಕೊಡುವ ಬದಲು 3 ರಿಂದ 5 ವರ್ಷಗಳ ತನಕ ಲೀಸ್ ಕೊಡಬಹುದು. 2. ಬಾಡಿಗೆದಾರರ ಚಟುವಟಿಕೆಗಳ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುವುದು. 3. ಲೀಸ್ ಅಥವಾ ರೆಂಟ್ ಅವಧಿ ಮುಗಿದ ಮೇಲೆಯೂ ಆ ಮನೆಯಲ್ಲಿ ಬಾಡಿಗೆದಾರರು ವಾಸ ಮಾಡುತ್ತಿದ್ದರೆ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು. 4. ಆಸ್ತಿಯ ನಿಜವಾದ ಮಾಲೀಕರು ಒಂದು ವೇಳೆ ಮನೆಯ ಬಾಡಿಗೆ ಮನೆಯ ಆಸ್ತಿಯ ಮೇಲೆ ಪ್ರತಿಕೂಲ ಸ್ವಾಧೀನ ತಲೆದೂಗಿದ ತಕ್ಷಣವೇ ಲಾಯರ್ಗಳನ್ನು ಭೇಟಿಯಾಗತಕ್ಕದ್ದು. 5. 1963 ಲಿಮಿಟೇಷನ್ ಭಾರತೀಯ ಆಕ್ಟ್ ಪ್ರಕಾರ ಮಾಲೀಕರಿಗೆ ಅಲ್ಲದೆ ಬಾಡಿಗೆದಾರರಿಗೂ ಸಹ ಅಪಾಯಕಾರಿಯಾಗಿದೆ. ಇದು ಲಿಮಿಟೇಷನ್ ಆಕ್ಟ್ 1963 ಪ್ರಕಾರ ಬಾಡಿಗೆದಾರರು ಅನಧಿಕೃತವಾಗಿ ಆಸ್ತಿಯನ್ನು ಆಕ್ರಮಿಸಿದರೆ ಮನೆಯ ಮಾಲೀಕರು ಕೋರ್ಟ್ ಕೇಸ್ ಹಾಕುವ ಮೂಲಕ ತಮ್ಮ ಮೂಲ ಆಸ್ತಿಯನ್ನು ಹಿಂಪಡೆಯಬಹುದಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಹೊಸ ಅಪ್ಡೇಟ್ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.